ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಸಖತ್ತಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಮನೆಯಲ್ಲೆಲ್ಲ ಚಪಾತಿ ಬಾಕಿ ಇರುತ್ತೆ ಅಲ್ವಾ? ಇವಾಗ ಬೆಳಿಗ್ಗೆ ಮಾಡಿದ ಚಪಾತಿ ಸಂಜೆ ಹೊತ್ತೆಲ್ಲ ಇದ್ರೆ ಅದನ್ನು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅಲ್ವಾ? ಅದಕ್ಕೊಂದು ಸೂಪರ್ ಆಗಿರುವಂಥ ಒಂದು ಉಪಾಯ ಇದೆ. ಈ ರೀತಿ ಮಾಡಿ ಸಖತ್ತಾಗಿರುತ್ತೆ. ಇದುವರೆಗೆ ನೀವು ಟೇಸ್ಟ್ ಮಾಡದಂಥ ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು. ಒಂದ್ಸಲ ರುಚಿಸಿದ್ರೆ ಪದೇ ಪದೇ ತಿನ್ಬೇಕು ಅಂತ ಅನ್ಸೋ ಒಂದು ರೆಸಿಪಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದಂತ. ನೋಡಿ ಇಲ್ಲಿ ನಾನಿಲ್ಲಿ 3 ಚಪಾತಿ ತಗೊಂಡಿದ್ದೀನಿ. ಅಂದ್ರೆ ಬೆಳಿಗ್ಗೆ ಮಾಡಿರುವಂತ ಚಪಾತಿ ಸಂಜೆ ಹೊತ್ತು ನೋಡಿ ಈ ರೀತಿ ಇರುತ್ತೆ. 3 ಬಾಕಿ ಆಗಿತ್ತು. ಇದರಿಂದ ಒಂದು ಸೂಪರ್ ಆಗಿರುವಂತ ರೆಸಿಪಿ ಮಾಡೋದು. ಆದ್ರೆ ಇದು ನೋಡಿ ಒಳ್ಳೆ ಸಾಫ್ಟ್ ಆಗಿದೆ. ನಾನಿಲ್ಲಿ ಎಣ್ಣೆ ತುಪ್ಪ ಏನು ಬಳಸದೆ ಮಾಡಿರುವಂತಹ ಚಪಾತಿ. ಇದು ನೋಡಿ ಒಳ್ಳೆ ಸಾಫ್ಟ್ ಆಗಿದೆ. ಆದ್ರೂ ಹಾಗೆ ತಿನ್ನೋದಿಕ್ಕೆ ಚೆನ್ನಾಗಿರೋದಿಲ್ಲ. ಆದ ಕಾರಣ ನಾನೊಂದು ಸಖತ್ತಾಗಿರುವಂತ ಒಂದು ರೆಸಿಪಿ ಮಾಡ್ತಾ ಇರೋದು. ನೋಡಿ ಇದನ್ನ ಈ ರೀತಿ ನಾನು ಇಲ್ಲಿ 3 ಚಪಾತಿ ತಗೊಂಡಿರೋದು. ಇನ್ನು ಇದನ್ನ ಪೀಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ. ಎಲ್ಲ ಕೂಡ ಪೀಸ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ. ನೋಡಿ ಇದನ್ನ ನುಣ್ಣಗೆ ಹುಡಿ ಮಾಡಿ ತರ್ತೀನಿ. ನೋಡಿ ಇವಾಗ ಹುಡಿ ಮಾಡ್ಕೊಂಡಿದ್ದೀನಿ. ನಾವು ಚಪಾತಿ ಎಷ್ಟೇ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ನೋಡಿ ಇಷ್ಟೇ ಹುಡಿ ಆಗೋದು. ಅದು ಮುಟ್ಟುವಾಗ ಒಳ್ಳೆ ಸಾಫ್ಟ್ ಆಗಿರುತ್ತೆ. ಅಂದ್ರೆ ನೋಡ್ಲಿಕ್ಕೆ ತರಿ ತರಿ ಇದ್ದಾಗಿದ್ರು ಕೂಡ ಮುಟ್ಲಿಕ್ಕೆ ಒಳ್ಳೆ ಸಾಫ್ಟ್ ಆಗಿರುತ್ತೆ. ನೋಡಿ ಈ ರೀತಿ ಇರುತ್ತೆ. ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ. ಕಡಾಯಿ ಬಿಸಿ ಮಾಡಿಬಿಟ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು. ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕೊಳ್ಳಿ. ಆಮೇಲೆ ಅದ್ರ ಜೊತೆ ನೋಡಿ ಸ್ವಲ್ಪ ಕಡಲೆ ಬೀಜನೂ ಹಾಕ್ತಾ ಇದ್ದೀನಿ. ಇದ್ರೆ ಸೇರಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇನ್ನು ಇದು ಎಣ್ಣೆಯಲ್ಲಿ ಕರೆಕ್ಟಾಗಿ ಫ್ರೈ ಆಗಿ ಬರಬೇಕು. ಆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಸಿಗಬೇಕು ನಮಗೆ. ನೋಡಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ 1 ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು, ಆಮೇಲೆ ಕರಿಬೇವು ಅದು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಿ ಬರಬೇಕು. ಇನ್ನು ನಿಮ್ಗೆ ಎಕ್ಸ್ಟ್ರಾ ಒಗ್ಗರಣೆಗೆ ಬೇಕಿದ್ರು ಕೂಡ ಸೇರಿಸ್ಬೋದು. ಇಷ್ಟೇ ಅಲ್ಲ, ನಿಮ್ಗೆ ಇಷ್ಟ ಇರುವಂಥದ್ದನ್ನು ಹಾಕ್ಬೋದು. ಆಮೇಲೆ ನೋಡಿ ನಾನಿಲ್ಲಿ 1 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕರೆಕ್ಟಾಗಿ ಫ್ರೈ ಆಗಿ ಬರಬೇಕು. ಅಂದರೆ ಜಾಸ್ತಿ ಕೆಂಪಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ಬಾಡಿದ ರೀತಿ ಆದರೆ ಸಾಕು. ನೋಡಿ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಫ್ರೈ ಆಗಿದೆ. ಇನ್ನು ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಇವಾಗ ಎಷ್ಟು ಮಸಾಲೆ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಬೇಕಾದಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಚಪಾತಿಗೆ ನಾವು ಆಲ್ರೆಡಿ ಉಪ್ಪು ಸೇರಿಸಿರ್ತೀವಿ. ಆದ ಕಾರಣ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತೀನಿ. ಅದರ ಜೊತೆ 1 ಟೀ ಸ್ಪೂನ್ ಸಕ್ಕರೆ ಹಾಕ್ತೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆದರೆ ನಾನು ಹಾಕ್ತಾ ಇದ್ದೀನಿ, ಚೆನ್ನಾಗಾಗುತ್ತೆ ಟೇಸ್ಟ್. ಇನ್ನೆಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಬರಬೇಕು. ನೋಡಿ ಫುಲ್ಲಾಗಿ ಮೆಲ್ಟ್ ಆಗಿ ಬರಬೇಕು, ಅವಾಗ ಒಳ್ಳೆ ರುಚಿ ಬರುತ್ತೆ. ಅದು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇದಕ್ಕೆ ನಾವು ಹುಡಿ ಮಾಡಿಟ್ಟಿರುವಂತಹ ಚಪಾತಿ ಇತ್ತಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡು ಫುಲ್ಲಾಗಿ ಒಂದ್ಸಲ ಮಸಾಲೆ ಜೊತೆ ಹುಡಿ ಮಿಕ್ಸ್ ಆಗಿ ಬರಬೇಕು. ಆ ಮಸಾಲೆ ಎಲ್ಲ ಕಡೆ ಕೂಡ ಸಿಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಿದರೆ ಸಾಕು. ಇದು ನೋಡಿ ಕರೆಕ್ಟಾಗಿ ಬಿಸಿಯಾಗಿ ಬಂದರೆ ಸಾಕು. ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಸೇರಿಸಬೇಕು. ತೆಂಗಿನ ತುರಿ ಕೂಡ ಸೇರಿಸ್ಕೊಂಡು ಸೂಪರ್ ಆಗಿ ಮಿಕ್ಸ್ ಮಾಡಿದ್ರಂತೂ ಒಂದು ಸೂಪರ್ ಆಗಿರೋಂಥ ಚಪಾತಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಅಬ್ಬಬ್ಬ ಸೂಪರ್ ಟೇಸ್ಟ್ ಕೊಡುತ್ತೆ ಇದು. ಮಿಸ್ ಮಾಡಬೇಡಿ, ಒಂದ್ಸಲ ಆದರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇದು ಒಂದು ಹೊಸ ರುಚಿ ಅಂತಾನೆ ಹೇಳ್ಬೋದು. ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು. ಇವಾಗ ಬೆಳಗಿನ ಚಪಾತಿ ಸಂಜೆ ಹೊತ್ತು ಸ್ನ್ಯಾಕ್ ಆಗಿ, ಅದು ಹೆಲ್ದಿ ಆಗಿರೋ ಸ್ನ್ಯಾಕ್ ಆಗಿ ಈ ರೀತಿ ತಿನ್ಬೋದು. ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಈ ರೀತಿ ಸಂಜೆ ಟೀ ಸ್ನ್ಯಾಕ್ ಆಗಿ ಸ್ಕೂಲ್ ಬಿಟ್ಟು ಬರುವಾಗ ಮಕ್ಕಳಿಗೂ ಕೊಡ್ಬೋದು, ಅಥವಾ ನಾರ್ಮಲ್ ಟೀ ಸ್ನ್ಯಾಕ್ ಆಗಿ ಇದನ್ನು ನಮಗೆ ಸರ್ವ್ ಮಾಡ್ಬೋದು. ಸಖತ್ತಾಗಿರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ, ಬಿಸಿ ಬಿಸಿಯಾಗಿ ತಿನ್ನಿ. ನೋಡಿ ಈ ರೀತಿ ಇದೆ. ನೋಡಿ ಚಪಾತಿ, ಬೆಳಗಿನ ಚಪಾತಿ ಸಂಜೆ ಹೊತ್ತಾಗುವಾಗ ಈ ರೀತಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ. ಓಕೆ, ಇನ್ನೊಂದು ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು.